ನಂತರ ಭಾರತದಲ್ಲಿ ಸತತ 3 ಸಲ ಪ್ರಧಾನಿಯಾದ ದಾಖಲೆ ಕೇವಲ ಒಬ್ಬರ ಹೆಸರಲ್ಲಿತ್ತು. ಒಬ್ರು ಸ್ವತಂತ್ರ ಭಾರತದ ಅಡಿಪಾಯ ಹಾಕಿದ ನಾಯಕ ಆದ್ರೆ ಮತ್ತೊಬ್ರು ಅದೇ ಭಾರತವನ್ನ ಜಾಗತಿಕ ವೇದಿಕೆಯಲ್ಲಿ ಹೊಸ ಎತ್ತರಕ್ಕೆ ಕೊಂಡೊಯ್ದ ನಾಯಕ ಅಂತ ಹೇಳ್ಬೋದು. ಬ್ರಿಟಿಷರು ಭಾರತವನ್ನ ಸಂಪೂರ್ಣವಾಗಿ ಲೂಟಿ ಮಾಡಿ ಕಡು ಬಡತನದಲ್ಲಿ ಬಿಟ್ಟು ಹೋಗಿದ್ರು. ದೇಶದ ವಿಭಜನೆಯ ರಕ್ತಪಾತ, ಕೋಮು ಗಲಭೆಗಳು, ಲಕ್ಷಾಂತರ ನಿರಾಶ್ರಿತರ ಪುನರ್ವಸತಿ ಸವಾಲು ನೆಹರು ಅವರ ಮುಂದೆ ಇತ್ತು. ಶತಮಾನದ ಅತಿ ದೊಡ್ಡ ಸಾಂಕ್ರಾಮಿಕ ಕೋವಿಡ್-19 ಬಂದಾಗ 140 ಕೋಟಿ ಜನರಿಗೆ ಉಚಿತ ಲಸಿಕೆ ಕೊಡೋದು ಸಣ್ಣ ವಿಷಯ ಆಗಿರಲಿಲ್ಲ. ನಮಸ್ಕಾರ ವೀಕ್ಷಕರೇ, ಭಾರತದ ರಾಜಕೀಯ ಇತಿಹಾಸದಲ್ಲಿ ಜೂನ್ ತಿಂಗಳು ಒಂದು ಹೊಸ ಮೈಲುಗಲ್ಲಿಗೆ ಸಾಕ್ಷಿಯಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರು ಸತತ 3ನೇ ಬಾರಿಗೆ ಅಧಿಕಾರದ ಚುಕ್ಕಾಣಿ ಹಿಡಿದು ಕಾಂಗ್ರೆಸ್ ಯುಗದ ಹಲವು ಐತಿಹಾಸಿಕ ದಾಖಲೆಗಳನ್ನ ಧೂಳೀಪಟ ಮಾಡ್ತಿದ್ದಾರೆ. ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಸತತ 3 ಸಲ ಪ್ರಧಾನಿಯಾದ ದಾಖಲೆ ಕೇವಲ ಒಬ್ಬರ ಹೆಸರಲ್ಲಿತ್ತು. ಅದು ಜವಾಹರ್ಲಾಲ್ ನೆಹರು ಅವರ ಹೆಸರಲ್ಲಿ. ಈಗ ಆ ದಾಖಲೆಯ ಮೈಲುಗಲ್ಲನ್ನ ಮೋದಿ ಮುಟ್ಟಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಕೇವಲ 2 ವ್ಯಕ್ತಿಗಳ ಹೋಲಿಕೆ ಮಾತ್ರ ಅಲ್ಲ, ಇದು ಕಳೆದ 7 ದಶಕಗಳಲ್ಲಿ ಭಾರತದ ಆತ್ಮ, ಭಾರತದ ಅಸ್ಮಿತೆ ಯಾವ ರೀತಿ ಬದಲಾಗಿದೆ ಅನ್ನೋದರ ಒಂದಷ್ಟು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. 1947ರಿಂದ ಇಂದಿನ ಜಾಗತಿಕ ಸೂಪರ್ ಪವರ್ ಹಂತದ ತನಕ ಭಾರತ ಹೇಗೆ ಬದಲಾಗಿದೆ. ಒಬ್ರು ಸ್ವತಂತ್ರ ಭಾರತದ ಅಡಿಪಾಯ ಹಾಕಿದ ನಾಯಕ ಆದ್ರೆ ಮತ್ತೊಬ್ರು ಅದೇ ಭಾರತವನ್ನ ಜಾಗತಿಕ ವೇದಿಕೆಯಲ್ಲಿ ಹೊಸ ಎತ್ತರಕ್ಕೆ ಕೊಂಡೊಯ್ದ ನಾಯಕ ಅಂತ ಹೇಳ್ಬೋದು. ಒಬ್ಬರ ಹೆಸರು ಜವಾಹರ್ಲಾಲ್ ನೆಹರು, ಇನ್ನೊಬ್ಬರ ಹೆಸರು ನರೇಂದ್ರ ಮೋದಿ. ಸ್ವಾತಂತ್ರ್ಯ ನಂತರದ ಭಾರತದ ರಾಜಕೀಯ ಇತಿಹಾಸದಲ್ಲಿ ಸತತ 3 ಬಾರಿ ಪ್ರಧಾನಿಯಾದ ದಾಖಲೆ ದಶಕಗಳ ಕಾಲ ಕೇವಲ ನೆಹರು ಅವರ ಹೆಸರಲ್ಲಿತ್ತು. ಆದರೆ ಈಗ ಈ ಐತಿಹಾಸಿಕ ಮೈಲುಗಲ್ಲನ್ನ ಪ್ರಧಾನಿ ಮೋದಿ ಅವರು ಕೂಡ ತಲುಪಿದ್ದಾರೆ. ಆದರೆ ಇದು ಕೇವಲ 2 ಪ್ರಧಾನಿಯ ಹೋಲಿಕೆ ಕಥೆಯಲ್ಲ ಅಂತ ಮೊದಲೇ ಹೇಳಿದೆ. ಇಲ್ಲಿ 2 ವಿಭಿನ್ನ ಭಾರತದ ಕಥೆ ಅಂತ ಬರುತ್ತೆ. ಒಂದು ಕಡೆ ವಿಭಜನೆಯ ಗಾಯಗಳಿಂದ ಬಳಲ್ತಾ ಇದ್ದ ಹೊಸ ಭಾರತ, ಮತ್ತೊಂದು ಕಡೆ ವಿಶ್ವದ ಅಗ್ರ ಆರ್ಥಿಕ ಶಕ್ತಿಯಾಗೋ ಕನಸು ಕಾಣ್ತಾ ಇರೋ ನವ ಭಾರತ. ಹಾಗಾದ್ರೆ ನೆಹರು ಮತ್ತು ಮೋದಿ ಯಾರು ಭಾರತದ ಇತಿಹಾಸದ ಮೇಲೆ ಹೆಚ್ಚು ಪ್ರಭಾವ ಬೀರಿದ್ರು, ಯಾರು ಯಾವ ಸವಾಲುಗಳನ್ನ ಫೇಸ್ ಮಾಡಿದ್ರು, ಹಾಗೆ ಯಾಕೆ ಈ 2 ಹೋಲಿಕೆ ಅನ್ನೋದ್ರ ಬಗ್ಗೆ ಇವತ್ತಿಗೂ ಕೂಡ ದೇಶದಲ್ಲಿ ಒಂದಷ್ಟು ದೊಡ್ಡ ಚರ್ಚೆಗಳಾಗೋದನ್ನ ನಾವು ನೋಡ್ತಾ ಇರ್ತೀವಿ. ಸೊ ಮೊದಲಿಗೆ ನಾವು ಇತಿಹಾಸದ ಪುಟಗಳನ್ನ ನೋಡೋದಾದ್ರೆ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ನೆಹರು ದೇಶದ ಮೊದಲ ಪ್ರಧಾನಿಯಾಗ್ತಾರೆ. ಆದರೆ ಅವರ ಆಯ್ಕೆಯ ಹಿಂದೆ ಒಂದು ದೊಡ್ಡ ರಾಜಕೀಯ ಕಥೆ ಇದೆ ಅನ್ನೋದು ನಿಮಗೆ ಗೊತ್ತಾ? ವಾಸ್ತವವಾಗಿ 1946ರಲ್ಲಿ ಹಂಗಾಮಿ ಸರ್ಕಾರ ರಚನೆಯಾಗುವಾಗ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು. ಆಗ ದೇಶದ 15 ಪ್ರಾದೇಶಿಕ ಕಾಂಗ್ರೆಸ್ ಸಮಿತಿಗಳಲ್ಲಿ ಬರೋಬ್ಬರಿ 12 ಸಮಿತಿಗಳು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಹೆಸರನ್ನ ಸೂಚಿಸಿದ್ವು. ಉಳಿದ 3 ಸಮಿತಿಗಳು ಯಾರ ಹೆಸರನ್ನು ಸೂಚಿಸಿರಲಿಲ್ಲ. ಅಂದ್ರೆ ಪ್ರಜಾಪ್ರಭುತ್ವದ ನಿಯಮದ ಪ್ರಕಾರ ಸರ್ದಾರ್ ಪಟೇಲರೇ ಮೊದಲ ಪ್ರಧಾನಿಯಾಗಬೇಕಾಗಿತ್ತು. ಆದರೆ ಮಹಾತ್ಮ ಗಾಂಧೀಜಿಯವರಿಗೆ ನೆಹರು ಅವರ ಜಾಗತಿಕ ರಾಜತಾಂತ್ರಿಕ ದೃಷ್ಟಿಕೋನ ಮತ್ತು ಆಧುನಿಕ ಆಲೋಚನೆಗಳ ಮೇಲೆ ಹೆಚ್ಚು ಒಲವಿತ್ತು. ಗಾಂಧೀಜಿಯವರ ಕೋರಿಕೆಯ ಮೇರೆಗೆ ದೇಶದ ಹಿತದೃಷ್ಟಿಯಿಂದ ಮತ್ತು ಕಾಂಗ್ರೆಸ್ನಲ್ಲಿ ಒಡಕು ಮೂಡಬಾರದು ಅನ್ನೋ ಕಾರಣಕ್ಕೆ ಸರ್ದಾರ್ ವಲ್ಲಭಾಯ್ ಪಟೇಲರು ತಮ್ಮ ಹೆಸರನ್ನ ವಾಪಸ್ ತಗೋತಾರೆ. ಹೀಗೆ ನೆಹರು ಅವರು ಭಾರತದ ಮೊದಲ ಹಂಗಾಮಿ ಪ್ರಧಾನಿಯಾಗಿ ಅಧಿಕಾರ ಹಿಡಿತಾರೆ. ಹಾಗಾದ್ರೆ ಭಾರತಕ್ಕೆ ಮೊದಲ ಚುನಾಯಿತ ಪ್ರಧಾನಿ ಸಿಕ್ಕಿದ್ದು ಯಾವಾಗ? ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ತಕ್ಷಣ ಚುನಾವಣೆ ನಡೆಸೋದಕ್ಕೆ ಸಾಧ್ಯ ಇರಲಿಲ್ಲ. ಸಂವಿಧಾನ ರಚನೆಯಾಗಿ ಮತದಾರರ ಪಟ್ಟಿ ರೆಡಿಯಾಗೋದಕ್ಕೆ ಒಂದಷ್ಟು ಸಮಯ ಬೇಕಾಯಿತು. ಕೊನೆಗೆ 25 ಅಕ್ಟೋಬರ್ 1951ರಿಂದ 21 ಫೆಬ್ರವರಿ 1952ರ ತನಕ ಭಾರತದ ಇತಿಹಾಸದ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆಯಿತು. 80%ಕ್ಕಿಂತ ಹೆಚ್ಚು ಅನಕ್ಷರಸ್ಥರಿದ್ದ ದೇಶದಲ್ಲಿ ಚುನಾವಣೆ ನಡೆಸೋದು ಜಗತ್ತಿನ ಪಾಲಿಗೆ ಒಂದು ದೊಡ್ಡ ಅಚ್ಚರಿಯಾಗಿತ್ತು. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಜಯ ಸಾಧಿಸುತ್ತೆ. ಹಾಗೆ 1952ರಲ್ಲಿ ಜವಾಹರ್ಲಾಲ್ ನೆಹರು ಅವರು ಭಾರತದ ಮೊದಲ ಅಧಿಕೃತ ಚುನಾಯಿತ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಇದಾದ ಮೇಲೆ ನೆಹರು ಅವರು 1957 ಮತ್ತು 1962ರ ಚುನಾವಣೆಗಳಲ್ಲೂ ಸತತವಾಗಿ ಗೆದ್ದು ಒಟ್ಟು 16 ವರ್ಷ 286 ದಿನಗಳ ಕಾಲ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ರು. ಇದು ಭಾರತದ ಇತಿಹಾಸದಲ್ಲೇ ಅತಿ ಹೆಚ್ಚು ಅಂದ್ರೆ ದೀರ್ಘಾವಧಿಯ ಪ್ರಧಾನಿ ದಾಖಲೆ. ಇವತ್ತಿಗೂ ಆ ಕಾಲಾವಧಿಯ ದಾಖಲೆಯನ್ನ ಯಾರೂ ಕೂಡ ಮುರಿಯೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಈಗ ಮೋದಿಯವರು ಆ ಸಾಧನೆ ಮಾಡ್ತಿದ್ದಾರೆ. ಈಗ 2 ಪ್ರಧಾನಿಗಳ ಅಧಿಕಾರದ ಅವಧಿಯನ್ನ ಸವಾಲುಗಳನ್ನ ಕಂಪೇರ್ ಮಾಡಿ ನೋಡೋದಾದ್ರೆ ನೆಹರು ಅವರು ಅಧಿಕಾರ ವಹಿಸಿಕೊಂಡಾಗ ಭಾರತದ ಸ್ಥಿತಿಗತಿ ಯಾವ ರೀತಿಯಾಗಿತ್ತು ಗೊತ್ತಾ?
ಬ್ರಿಟಿಷರು ಭಾರತವನ್ನು ಸಂಪೂರ್ಣವಾಗಿ ಲೂಟಿ ಮಾಡಿ ಕಡು ಬಡತನದಲ್ಲಿ ಬಿಟ್ಟು ಹೋಗಿದ್ರು. ದೇಶದ ವಿಭಜನೆಯ ರಕ್ತಪಾತ, ಕೋಮು ಗಲಭೆಗಳು, ಲಕ್ಷಾಂತರ ನಿರಾಶ್ರಿತರ ಪುನರ್ವಸತಿ ಸವಾಲು ನೆಹರು ಅವರ ಮುಂದೆ ಇತ್ತು. ನೆಹರು ಅವರ ಕಾಲಘಟ್ಟ ಅಂದ್ರೆ ಅದು ಫೌಂಡೇಶನ್ ಬಿಲ್ಡಿಂಗ್ ಅಥವಾ ನವಭಾರತದ ತಳಹದಿ ನಿರ್ಮಾಣದ ಹಂತ. ಅವರಿಗೆ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬೇಕಾಗಿತ್ತು. ದೇಶಕ್ಕೆ ಅನ್ನ ಕೊಡೋದಕ್ಕೆ ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡಬೇಕಾಗಿತ್ತು. ಅದಕ್ಕೆ ಅವರು ಅಣೆಕಟ್ಟುಗಳನ್ನ ಆಧುನಿಕ ಭಾರತದ ದೇವಾಲಯಗಳು ಅಂತ ಕರೆದ್ರು. ಐಐಟಿ, ಐಐಎಂ, ಇಸ್ರೋದ ಮುನ್ಸೂಚಕ ಸಂಸ್ಥೆಯಾದ ಇನ್ಕೋಸ್ಪಾರ್ನಂತಹ ಶೈಕ್ಷಣಿಕ ಮತ್ತು ವೈಜ್ಞಾನಿಕ ಸಂಸ್ಥೆಗಳನ್ನ ಸೊನ್ನೆಯಿಂದ ಕಟ್ಟಿ ಬೆಳೆಸಬೇಕಾಗಿತ್ತು. ಅವರ ಮುಂದಿದ್ದ ಅತಿ ದೊಡ್ಡ ಸವಾಲು ಅಂದ್ರೆ ಅಕ್ಷರಶಃ ಭಾರತ ದೇಶವನ್ನ ಒಂದುಗೂಡಿಸೋದು, ಹಾಗೆ ಪ್ರಜಾಪ್ರಭುತ್ವವನ್ನ ಉಳಿಸೋದು. ಆದರೆ 2014ರಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾದಾಗ ಭಾರತದ ಸವಾಲುಗಳ ಸ್ವರೂಪವೇ ಕಂಪ್ಲೀಟ್ ಆಗಿ ಬದಲಾಗಿತ್ತು. ಮೋದಿ ಅವರದು ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದ ಅಸ್ಮಿತೆಯನ್ನ ಸ್ಟ್ರಾಂಗ್ ಮಾಡುವ ಹಾಗೆ ನವಭಾರತವನ್ನ ಆಧುನೀಕರಿಸುವಂತ ಕಾಲಘಟ್ಟ. ಮೋದಿ ಅವರ ಮುಂದಿರುವಂತ ಸವಾಲುಗಳು ನೆಹರು ಅವರಿಗಿಂತ ಯಾವ ರೀತಿ ವಿಭಿನ್ನವಾಗಿವೆ ಅನ್ನೋದನ್ನ ಒಂದಷ್ಟು ಅಂಶಗಳಲ್ಲಿ ತಿಳಿಸೋದಾದ್ರೆ, ಸಾಂಕ್ರಾಮಿಕದ ಸಂಕಷ್ಟ ಮತ್ತು ಡಿಜಿಟಲ್ ಯುಗ ಅಂತ ಹೇಳ್ಬೋದು. ಶತಮಾನದ ಅತಿ ದೊಡ್ಡ ಸಾಂಕ್ರಾಮಿಕ ಕೋವಿಡ್-19 ಬಂದಾಗ 140 ಕೋಟಿ ಜನರಿಗೆ ಉಚಿತ ಲಸಿಕೆ ಕೊಡೋದು ಸಣ್ಣ ವಿಷಯ ಆಗಿರಲಿಲ್ಲ. ಅದರ ಜೊತೆಗೆ ಇಡೀ ದೇಶವನ್ನ ಡಿಜಿಟಲ್ ಯುಗಕ್ಕೆ ಕೊಂಡೊಯ್ಯೋದು, ವಿಶ್ವದಲ್ಲೇ ಅತಿ ಹೆಚ್ಚು ಡಿಜಿಟಲ್ ಪೇಮೆಂಟ್ ಮಾಡುವ ದೇಶವಾಗಿ ಭಾರತವನ್ನ ಬದಲಾಯಿಸಿದ್ದು ನಿಜಕ್ಕೂ ಇತಿಹಾಸ ಅಥವಾ ಸಾಧನೆ ಅಂತಾನು ಹೇಳ್ಬೋದು. ಬದಲಾದ ಜಾಗತಿಕ ರಾಜಕೀಯ ಪರಿಸ್ಥಿತಿಯನ್ನ ಇಲ್ಲಿ ಗಮನಿಸಲೇಬೇಕು. ಈಗ ಜಗತ್ತು ರಷ್ಯಾ, ಉಕ್ರೇನ್, ಇಸ್ರೇಲ್, ಹಮಾಸ್ ಯುದ್ಧಗಳ ನಡುವೆ ಧ್ರುವೀಕರಣಗೊಂಡಿದೆ. ಇಂಥ ಸಮಯದಲ್ಲಿ ಯಾವುದೇ ದೇಶದ ಒತ್ತಡಕ್ಕೆ ಮಣಿಯದೆ ಅಮೆರಿಕ ಹಾಗೆ ರಷ್ಯಾ ಎರಡೂ ದೇಶಗಳ ಜೊತೆ ಸಮಾನ ರಾಜತಾಂತ್ರಿಕತೆ ಕಾಯ್ದುಕೊಳ್ಳುವ ಜಾಗತಿಕ ಸವಾಲು ಮೋದಿಯವರ ಮುಂದೆ ಇದೆ. ನೆಹರು ಅವರ ಕಾಲದಲ್ಲಿ ಸಾಂಪ್ರದಾಯಿಕ ಯುದ್ಧಗಳೇ ಮುಖ್ಯವಾಗಿದ್ವು. ಆದರೆ ಈಗ ಭದ್ರತೆ ಅಂದ್ರೆ ಕೇವಲ ಗಡಿ ಕಾಯೋದು ಮಾತ್ರ ಅಲ್ಲ, ಭಯೋತ್ಪಾದನೆ, ಸೈಬರ್ ಬೆದರಿಕೆಗಳು, ತಪ್ಪು ಮಾಹಿತಿಯ ಅಭಿಯಾನಗಳು, ತಾಂತ್ರಿಕ ಸಾಮರ್ಥ್ಯವನ್ನು ರಕ್ಷಣೆ ಮಾಡುವುದು ಕೂಡ ಅನಿವಾರ್ಯವಾಗಿದೆ. ಇನ್ನು ಆರ್ಥಿಕ ಸ್ಥಿತಿಸ್ಥಾಪಕತ್ವವೇ ಇಂದಿನ ಭದ್ರತೆಯ ಅಡಿಪಾಯ. ಇಂತಹ ಆಧುನಿಕ ಸವಾಲುಗಳನ್ನು ಅರಿತುಕೊಂಡು ರಾಷ್ಟ್ರೀಯ ಭದ್ರತೆಯನ್ನ ಹೊಸ ದೃಷ್ಟಿಕೋನದಲ್ಲಿ ಮೋದಿ ಸರ್ಕಾರ ನಿಭಾಯಿಸಿಕೊಂಡು ಬರ್ತಾ ಇದೆ. ಇಂದಿನ ಜಗತ್ತು ನೆಹರು ಕಾಲಕ್ಕಿಂತ ತೀರಾ ಭಿನ್ನ. ಚೀನಾ ಸವಾಲು, ರಷ್ಯಾ ಉಕ್ರೇನ್ ಯುದ್ಧ ಹಾಗೆ ತಾಂತ್ರಿಕ ಪೈಪೋಟಿಯ ಮಧ್ಯೆ ಮೋದಿ ಸರ್ಕಾರ ಮಲ್ಟಿ ಅಲೈನ್ಮೆಂಟ್ ಅನ್ನೋ ಹೊಸ ತಂತ್ರವನ್ನು ರೂಪಿಸಿದೆ. ಅಮೆರಿಕಾದ ಜೊತೆ ಕ್ವಾಡ್ ಬಣದಲ್ಲಿ ಇರುವಂತಹ ಭಾರತವೇ ರಷ್ಯಾದೊಂದಿಗೆ ಹಳೆ ಮಿಲಿಟರಿ ಸಂಬಂಧವನ್ನು ಕೂಡ ಕಾಯ್ದುಕೊಂಡಿದೆ. ಇದು ಇಂದಿನ ಅಗತ್ಯಕ್ಕೆ ತಕ್ಕ ಹಾಗೆ ಆಯಾ ದೇಶಗಳ ಜೊತೆ ಸಂಬಂಧ ಬೆಳೆಸೋ ಕಾರ್ಯತಂತ್ರ. ಇನ್ನು G20 ಅಧ್ಯಕ್ಷತೆಯ ಸಂದರ್ಭದಲ್ಲಂತೂ ಮೋದಿಯವರು ಭಾರತವನ್ನ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಹಾಗೆ ಜಾಗತಿಕ ದಕ್ಷಿಣದ ನಡುವಿನ ಸೇತುವೆಯಾಗಿ ರೂಪಿಸಿದ್ರು. ಆಫ್ರಿಕನ್ ಯೂನಿಯನ್ಗೆ G20 ಸದಸ್ಯತ್ವ ಕೊಟ್ಟಿದ್ದು ಇದಕ್ಕೆ ದೊಡ್ಡ ಎಕ್ಸಾಂಪಲ್. ನೆಹರು ಅವರು ಅಲಿಪ್ತ ದೇಶಗಳ ನಾಯಕರಾಗಿದ್ರೆ ಮೋದಿಯವರು ಇಡೀ ಜಗತ್ತಿನ ಅಭಿವೃದ್ಧಿಶೀಲ ರಾಷ್ಟ್ರಗಳ ಧ್ವನಿಯಾಗ್ತಾ ಇದ್ದಾರೆ. ಇನ್ನು ಈಗ ಸವಾಲುಗಳೇ ಬದಲಾಗಿ ಹೋಗಿವೆ ಅಂತ ಹೇಳ್ಬೋದು. ನೆಹರು ಕಾಲದಲ್ಲಿ ರಾಷ್ಟ್ರ ನಿರ್ಮಾಣದ ಸವಾಲಿತ್ತು. ಇಂದಿನ ಮೋದಿಯವರ ಕಾಲದಲ್ಲಿ ಜಾಗತಿಕ ಆರ್ಥಿಕತೆ ಆಗಿರಬಹುದು, ಪೂರೈಕೆ ಸರಪಳಿ ಸಮಸ್ಯೆಗಳನ್ನು ಸಾಕಷ್ಟು ಫೇಸ್ ಮಾಡಬೇಕಾಗಿದೆ. ಅಂದಿನ ವಿದೇಶಾಂಗ ನೀತಿಯ ಸ್ಪೇಸ್ ಹಾಗೆ ಸ್ವಾತಂತ್ರ್ಯವನ್ನ ಹುಡುಕ್ತಾ ಇತ್ತು. ಇಂದಿನ ನೀತಿ ಮಲ್ಟಿ ಡೈಮೆನ್ಷನಲ್ ಹಾಗೆ ಆಕ್ಟಿವ್ ಆಗಿದೆ. ಇದು ಸಂಪೂರ್ಣವಾಗಿ ಭಿನ್ನವಾದ ಎರಡು ಐತಿಹಾಸಿಕ ಕ್ಷಣ ಅಂತ ಹೇಳಬಹುದು. ಇನ್ನು ಅತಿ ದೊಡ್ಡ ಪ್ರಜಾಪ್ರಭುತ್ವದ ನಿರ್ವಹಣೆ ಅನ್ನೋದೇ ಇಲ್ಲಿ ದೊಡ್ಡ ಸವಾಲಾಗೋದು. ನೆಹರು ಆಳಿದಾಗ ಭಾರತದ ಜನಸಂಖ್ಯೆ ಕೇವಲ 34 ಕೋಟಿ ಇತ್ತು. ಈಗ ಅದು 140 ಕೋಟಿಯನ್ನ ದಾಟಿದೆ. ಇಂದಿನ ರಾಜಕೀಯ ತೀರಾ ಸ್ಪರ್ಧಾತ್ಮಕವಾಗಿದೆ. ಪ್ರಾದೇಶಿಕ ಪಕ್ಷಗಳ ಬಲ, ಸಮ್ಮಿಶ್ರ ಸರ್ಕಾರದ ಒತ್ತಡಗಳು ಹಾಗೆ ನಾಗರಿಕರ ವಿಭಿನ್ನ ಆಕಾಂಕ್ಷೆಗಳನ್ನು ನಿಭಾಯಿಸೋದೇ ಒಂದು ದೊಡ್ಡ ಸವಾಲು. ಇಂತಹ ವಿಶಾಲ ಮತ್ತು ವೈವಿಧ್ಯಮಯ ಪ್ರಜಾಪ್ರಭುತ್ವವನ್ನ ಸುಸೂತ್ರವಾಗಿ ಆಳೋದಕ್ಕೆ ಅತ್ಯಂತ ಸೂಕ್ಷ್ಮ ಹಾಗೂ ದೃಢ ನಿರ್ಧಾರಗಳ ಅಗತ್ಯ ಇರುತ್ತೆ. ನೆಹರು ಅವರ ಕಾಲದಲ್ಲಿ ಮಾಹಿತಿಯ ಹರಿವು ನಿಧಾನವಾಗಿತ್ತು. ಆದರೆ ಪ್ರಧಾನಿ ಮೋದಿ 24x7 ಸುದ್ದಿ ಚಕ್ರದಲ್ಲಿ ಕೆಲಸ ಮಾಡ್ತಿರ್ತಾರೆ. ಇಂದಿನ ನಾಗರಿಕರು ಕೇವಲ ಮೂಲ ಸೌಕರ್ಯವನ್ನಷ್ಟೇ ಅಲ್ಲ, ಡಿಜಿಟಲ್ ಸೇವೆಗಳು, ಕಲ್ಯಾಣ ಯೋಜನೆಗಳು ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಗೌರವವನ್ನ ಕೂಡ ನಿರೀಕ್ಷೆ ಮಾಡ್ತಿದ್ದಾರೆ. ಈ ಹೆಚ್ಚಿನ ನಿರೀಕ್ಷೆಗಳೇ ಆಡಳಿತದ ವ್ಯಾಪ್ತಿಯನ್ನ ಹಿಂದಿನ ಕಾಲಕ್ಕಿಂತ ಹೆಚ್ಚಾಗಿ ವಿಸ್ತರಿಸಿದೆ. ಇದಂತೂ ಸೋಷಿಯಲ್ ಮೀಡಿಯಾ ಯುಗ. ಇಲ್ಲಿ ಯುವ ಪೀಳಿಗೆಯ ನಿರೀಕ್ಷೆಗಳು ತುಂಬಾನೇ ಫಾಸ್ಟ್ ಆಗಿರುತ್ತೆ.
ಉದ್ಯೋಗ, ತಂತ್ರಜ್ಞಾನ, ಸ್ಟಾರ್ಟ್ಅಪ್, ಪರಿಸರ ವ್ಯವಸ್ಥೆಯನ್ನ ಸೃಷ್ಟಿಸೋದು ಇಂದಿನ ದೊಡ್ಡ ಸವಾಲಾಗಿದೆ. ಅವರವರ ಕಾಲಘಟ್ಟದಲ್ಲಿ ಒಂದಷ್ಟು ಸವಾಲುಗಳು, ಸಮಸ್ಯೆಗಳು ಇದ್ದಿದ್ದೆ. ಇವೆಲ್ಲವನ್ನ ಫೇಸ್ ಮಾಡಿ ನೆಹರು ಅವರು ಕೂಡ ಹೆಚ್ಚು ಅವಧಿಯ ತನಕ PM ಆಗಿದ್ರು. ಈಗ ಮೋದಿ ಅವರು ಕೂಡ ಆ ದಾಖಲೆಯನ್ನ ಮುರಿದು ಮುನ್ನುಗ್ಗಿ ನಡೀತಾ ಇದ್ದಾರೆ. ಹಾಗೆ ಕೆಲವರು ಕೇಳ್ಬೋದು, ನೆಹರು ಬೆಸ್ಟಾ ಅಥವಾ ಮೋದಿ ಬೆಸ್ಟಾ, ಯಾರು ಪ್ರಧಾನಿಯಾಗಿ ಬೆಸ್ಟ್ ಅಂತ ಒಂದಷ್ಟು ಮಂದಿ ಈ ಥರದ ಒಂದಷ್ಟು ಪ್ರಶ್ನೆಗಳನ್ನು ಕೇಳೋದು ಸಹಜ. ಆದರೆ ಇತಿಹಾಸವನ್ನು ನಾವು ಕೇವಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಇವರಿಬ್ಬರನ್ನ ಒಂದೇ ತಕ್ಕಡಿಯಲ್ಲಿಟ್ಟು ತೂಗೋದು ಕೂಡ ತಪ್ಪು. ಯಾಕಂದರೆ ಇಬ್ಬರೂ ಆಡಳಿತ ನಡೆಸಿದ ಕಾಲಘಟ್ಟ ಹಾಗೆ ಸನ್ನಿವೇಶಗಳು ಕಂಪ್ಲೀಟ್ ಆಗಿ ಬೇರೆ ಬೇರೆ ರೀತಿಯದ್ದಾಗಿತ್ತು. ನೆಹರು ಅವರ ಕೊಡುಗೆ ಅಂತ ಬಂದಾಗ, ನೆಹರು ಇಲ್ಲದೆ ಇದ್ರೆ ಭಾರತಕ್ಕೆ IITಗಳು, ಇಸ್ರೋದಂತಹ ವೈಜ್ಞಾನಿಕ ಅಡಿಪಾಯ ಸಿಗ್ತಾ ಇರಲಿಲ್ಲ. ಪ್ರಜಾಪ್ರಭುತ್ವದ ಬೇರುಗಳು ಗಟ್ಟಿಯಾಗಿರ್ತಿರ್ಲಿಲ್ಲ. ಆದರೆ ಅವರ ಕಾಲದ ಸೋಷಿಯಲಿಸ್ಟ್ ಆರ್ಥಿಕ ನೀತಿ ಹಾಗೆ 1962ರ ಚೀನಾ ಯುದ್ಧದ ವೈಫಲ್ಯ ಅವರ ಆಡಳಿತದ ಮಿತಿಗಳಾಗಿದ್ವು. ಮೋದಿಯವರ ಕೊಡುಗೆ ಅಂತ ಬಂದಾಗ, ಮೋದಿಯವರು ಭಾರತದ ಆರ್ಥಿಕತೆಯನ್ನ ವಿಶ್ವದ 5ನೇ ಅತಿ ದೊಡ್ಡ ಆರ್ಥಿಕತೆಯನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟ್ 3ನೇ ಸ್ಥಾನಕ್ಕೆ ಕೊಂಡೊಯ್ಯಬೇಕು ಅನ್ನೋದು ಇರೋ ಗುರಿ. ರಾಷ್ಟ್ರೀಯ ಭದ್ರತೆ, ಡಿಜಿಟಲ್ ಕ್ರಾಂತಿ ಹಾಗೆ ಮೂಲ ಸೌಕರ್ಯ ಅಭಿವೃದ್ಧಿಯಲ್ಲಿ ಮೋದಿಯವರ ವೇಗ ಅಭೂತಪೂರ್ವ. ಆದರೆ ನಿರುದ್ಯೋಗ ನಿರ್ವಹಣೆ, ಆರ್ಥಿಕ ಅಸಮಾನತೆಯ ನಿವಾರಣೆ ಇಂದಿಗೂ ಕೂಡ ಅವರ ಮುಂದಿರೋ ದೊಡ್ಡ ಸವಾಲುಗಳಾಗಿದೆ. ಸೊ ಕೊನೆಯದಾಗಿ ಹೇಳಬೇಕಂದ್ರೆ, ಇಲ್ಲಿ ಮುಖ್ಯವಾದ್ದು ಕೇವಲ ಅಧಿಕಾರದಲ್ಲಿದ್ದ ಕಾಲದ ಅವಧಿಯಲ್ಲ, ಬದಲಿಗೆ ಅವರು ಫೇಸ್ ಮಾಡಿರೋ ಸವಾಲುಗಳ ಸ್ವರೂಪ. ನೆಹರು ಅವರು ಭಾರತ ಅನ್ನೋ ನವಜಾತ ಶಿಶುವನ್ನ ಕೈ ಹಿಡಿದು ನಡೆಸಿದ ತಾಯಿಯ ರೀತಿಯಲ್ಲಿದ್ರೆ, ಮೋದಿಯವರು ಆ ಮಗುವನ್ನ ಜಾಗತಿಕ ವೇದಿಕೆಯಲ್ಲಿ ಕುಸ್ತಿಪಟುವನ್ನಾಗಿ ನಿಲ್ಲಿಸಿದ ಗುರುವಿನಂತಿದ್ದಾರೆ. ಕಾಂಗ್ರೆಸ್ ಯುಗದ ದಾಖಲೆಗಳು ಮುರಿತಾ ಇವೆ ಅನ್ನೋದು ಕೂಡ ನಿಜ. ಹಾಗೆ ಜೂನ್ ತಿಂಗಳ ಈ ಐತಿಹಾಸಿಕ ನಾಯಕತ್ವದ ಮುಂದುವರಿಕೆ ಭಾರತವನ್ನ ಮತ್ತೊಂದು ಎತ್ತರಕ್ಕೆ ಕೊಂಡೊಯ್ಯಲಿ ಅನ್ನೋದೇ ಈ ದೇಶದ ಜನರ ಆಶಯ. ನಿಮ್ ಪ್ರಕಾರ ಭಾರತದ ಇತಿಹಾಸದಲ್ಲಿ ದೇಶದ ಗತಿಯನ್ನ ಬದಲಿಸಿದ ಅತ್ಯಂತ ಪ್ರಭಾವಶಾಲಿ ಪ್ರಧಾನಿ ಯಾರು? ನೆಹರು ಅವರ ದೂರದೃಷ್ಟಿನ ಅಥವಾ ಮೋದಿಯವರ ಜಾಗತಿಕ ಬ್ರ್ಯಾಂಡಿಂಗ? ನಿಮ್ಮ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.